ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರ ಮೇಜರ್ ಸರ್ಜರಿಯನ್ನ ಮಾಡಿದೆ. ಇದ್ದಕ್ಕಿದ್ದಂತೆ 35 IPS ಅಧಿಕಾರಿಗಳ ದಿಢೀರ್ ಅಂತ ವರ್ಗಾವಣೆಯನ್ನ ಮಾಡಿದೆ. ಪೊಲೀಸ್ ಇಲಾಖೆಗೆ ಸರ್ಕಾರ ಮೇಜರ್ ಸರ್ಜರಿಯನ್ನ ಮಾಡೋಕೆ ಮುಂದಾಗಿರುವಂತದ್ದು, ಈಗಾಗಲೇ ಮಾಡಿರುವಂತದ್ದು 35 IPS ಅಧಿಕಾರಿಗಳ ದಿಢೀರ್ ಅಂತ ವರ್ಗಾವಣೆ ಮಾಡಿದೆ. IPS ಅಧಿಕಾರಿಗಳ ದಿಢೀರ್ ವರ್ಗಾವಣೆಯಾಗಿದೆ. ಬೆಂಗಳೂರು ಸಂಚಾರಿ ವಿಭಾಗದ DIG ಅನುಚೇತ್, ದಕ್ಷಿಣ ಕನ್ನಡ ಕಾನೂನು ಸುವ್ಯವಸ್ಥೆ DCP ಹಿತೇಂದ್ರ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರ್ಘಟನೆ, ಆಗ ಕೆಲ ಅಧಿಕಾರಿಗಳನ್ನ ಕೂಡ ಟ್ರಾನ್ಸ್ಫರ್ ಮಾಡಿತ್ತು ಸರ್ಕಾರ. ಒಟ್ಟಾರೆಯಾಗಿ ಈಗ IPS ಅಧಿಕಾರಿಗಳ ಒಂದು ವರ್ಗಾವಣೆಗೆ ನಿಂತಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಎಲ್ಲಿ ಏನೇ ತಪ್ಪಾದರೂ ಕೂಡ ಅದಕ್ಕೆಲ್ಲ ನೇರ ಕಾರಣ ಅಂತಂದ್ರೆ ಈ ಪೊಲೀಸ್ ಇಲಾಖೆ ಅಂತ ಕಾಂಗ್ರೆಸ್ ಸರ್ಕಾರ ದೂರ್ತಾ ಇರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯಾರ್ಯಾರನ್ನ ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ, ಹಾಗೆ ಹೊಸ ಹುದ್ದೆಯನ್ನ ಕೂಡ ನೀಡಲಾಗಿರುವಂಥದ್ದು. IPS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು, ಇದ್ದಕ್ಕಿದ್ದಂತೆ ವರ್ಗಾವಣೆಗೆ ಮುಂದಾಗಿರುವಂಥದ್ದು. ಆದರೆ ವರ್ಗಾವಣೆಗೆ ಕಾರಣ ಏನು ಗೊತ್ತಿಲ್ಲ. 35 ಜನ IPS ಅಧಿಕಾರಿಗಳ ದಿಢೀರ್ ಅಂತ ವರ್ಗಾವಣೆ ಆಗಿರುವಂಥದ್ದು. ಬೆಂಗಳೂರು ಸಂಚಾರಿ ವಿಭಾಗದ DIG ಅನುಚೇತ್ ಕೂಡ ವರ್ಗಾವಣೆಯಾಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಕಾನೂನು ಸುವ್ಯವಸ್ಥೆ DCP ಹಿತೇಂದ್ರ ಕೂಡ ವರ್ಗಾವಣೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನೋಡೋದಾದ್ರೆ ಯಾವಾಗಲೂ ಕೂಡ ಕರಾವಳಿ ಭಾಗದಲ್ಲಿ ಒಂದಷ್ಟು ಪ್ರಕರಣಗಳು, ಒಂದಷ್ಟು ಹತ್ಯೆಗಳು, ಹಿಂಸಾಚಾರಗಳು ಎಲ್ಲವೂ ಕೂಡ ಕೇಳಿಬರುತ್ತೆ. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಅಲ್ಲ. ಆಲ್ರೆಡಿ 99% ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇದೇ ಕಾರಣದಿಂದಾಗಿ ಈಗಾಗಲೇ ಅಲ್ಲಿ DCP ಹಿತೇಂದ್ರ ಅವರನ್ನ ಟ್ರಾನ್ಸ್ಫರ್ ಮಾಡಿರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು.